ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಷ್ಟೊಂದು ಐಸ್ ಗೆಡ್ಡೆ ಐಸ್ ಕರ್ಗೋಗಿದ್ದು ನೋಡಿದ್ದೀವಿ, ಆದರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಇದ್ದಾವೆ ಹೆಂಗೆ ರೋಡಲ್ಲಿ. ಪಾಪ ಬೈಕ್ ಬೇರೆ ಕೈ ಕೊಡ್ತೈತೆ. ಕೆಳಗಡೆ ಇಲ್ಲಿ ನೋಡಿ ಹೆಂಗೆ ಕೂತೋ ನೀವು ಆಟೋದಲ್ಲಿ ಅಂತ. ಆಟೋದೊಳಗಡೆ ಇಲ್ಲಿ ನೋಡಿ ಮೇಕಪ್ ಹೊಂಟೋಗ್ಬಿಡುತ್ತೆ. ಆಟೋದೊಳಗಡೆ ಎಷ್ಟು ಐಸ್ ಬಿದ್ದೈತೆ ಅಂದ್ರೆ ಒಂದು ಟಾಪಿ ಎಲ್ಲ ಹೋಯ್ತೆ. ಇವ್ರ ಕೈ ಕೊಡ್ತಿದ್ದಾರೆ ಆದ್ರೂ ಸಡನ್ ಆಗಿ ವೆದರ್ ಹಿಂಗೆ ಚೇಂಜ್ ಆಗಿದೆ ಅಂತ ಗೊತ್ತಿರಲಿಲ್ಲ. ನೋಡಿ ಎಷ್ಟು ಬಿಸಿಲಿತ್ತು. ಅಲ್ಲ, ನಮಗೆ ವಾರ್ನಿಂಗ್ ಕೊಟ್ಟಿದ್ರು. ಯಾರು ಮಮ್ಮಿ ಇಲ್ಲೆಲ್ಲ ಮಾಡ್ದ ನೋಡಮ್ಮ. ಅಲ್ಲಿ ಮಳೆ ನೋಡಿ ಐಸು ಅಮ್ಮ. ಅಲ್ಲ ನೋಡಿ ಫುಲ್ ತಪ್ಪು ಎಲ್ಲ ಕೊಳೆ ಮಾಡ್ದ ಫುಲ್. ಅಲ್ಲಿ ಇರೋ ಜಾಸ್ತಿ, ಅಲ್ಲಿ ಇರೋದು ನಮಗೆ ಕಾಣಿಸ್ತಾ ಇಲ್ಲ. ಆ ಕಡೆ ಕಾಣಿಸ್ತಿಲ್ಲ, ನಮ್ಗೆ ಈ ಕಡೆ ಫುಟ್ಪಾತ್ ಮೇಲೆ ಕಾಣಿಸ್ತಿಲ್ಲ. ಎಲ್ಲ ನೋಡಿ ಮಿನಿ ಮಿನಿ ಕಾಶ್ಮೀರ ಆಗ್ಬಿಟ್ಟಿದೆ ಇಲ್ಲಿ. ಆಟೋ ಹೋಗಲ್ವಂತೆ. ಒಬ್ಬ ಕಾಸು ತಗೋ, ಇಲ್ಲಿಗೆ ಆಟೋ ಹೋಗಲ್ಲ, ಅಲ್ಲಿ ನೀರು ತುಂಬಿಟ್ಟೈತೆ ಫುಲ್ಲು ಅಂತ. ಇಲ್ಲಿ ನೋಡಿ ಗಾಯ್ಸ್ ಎಲ್ಲ ಹೆಂಗ್ ನಿಂತಿದೆ. ಬೇರೆ ಕಡೆ ಎಲ್ಲ ಇತ್ತು, ಹುಬ್ಳಿ ಹಾಸನ್ ಸೈಡ್ ಎಲ್ಲ ಆಗಿತ್ತು ಅನ್ಸುತ್ತೆ. ಇವಾಗ ಬ್ಯಾಂಗ್ಳೂರಲ್ಲಿ. ಏನ್ ನೋಡ್ಬೇಕೆ? ಗಾಯ್ಸ್ ಈ ಮಳೆ ಒಂದ್ ಕಡೆ ಆದ್ರೆ ಗೈಸ್, ಈ ಮಳೆ ಒಂದ್ ಕಡೆ ಆದ್ರೆ ಈ ನಾಯಿಗಳ ಕಿತ್ತಾಟ ಒಂದ್ ಕಡೆ. ಮೈಸೂರು ಮಳೆ ರಾಂಗ್ ಟೈಮಲ್ಲಿ ಬಂದ್ಬಿಟ್ವಿ ಆಚೆಗೆ. ಇದ್ದಕ್ಕಿದ್ದ ಸಡನ್ ಆಗಿ ಬಂತು ಮಳೆ, ಗೊತ್ತಿರಲಿಲ್ಲ ಬರುತ್ತೆ ಅಂತ. ಅದು ಆಲಿಕಲ್ ಮಳೆ. ಆಳೆಕಲ್ಲೆಲ್ಲ ಕಣೋ, ಆಲಿಕಲ್ಲು. ಆಳೆಕಲ್ ಅಂದ್ರೆ ಇಷ್ಟಿವಿ ಈಗ ಮಾಡಬೇಕು. ಇಲ್ಲಿ ನೋಡಿ ರೋಡಲ್ಲೆಲ್ಲ ನಿಂತ್ಬಿಟ್ಟಿದೆ ಆಲಿಕಲ್. ನೋಡಿ ಕೈ ತೆಗೆಮ್ಮ ಕಚ್ಚಾಡ ಸುಮ್ಮನೆ ಮಾಡ್ಕೊಳ್ಳಿ. ಆ ಕಡೆ ಮಾಡ್ಕೊಳ್ಳಿ, ಅಲ್ಲಿ ಅಲ್ಲೇ ಐತಲ್ಲ ಅಷ್ಟೊಂದು. ಇಲ್ಲಿ ನೋಡು ಮರ ಬಿದ್ದ, ಅವಾಗಲೇ ಮರ ಬಿದ್ದೋಗೈತೆ ಅಂದ್ರಲ್ಲ, ಅದೇ ಜಾಗನ ಇದು. ಇಲ್ಲಿ ನೋಡಲಿ, ಅಲ್ಲಿ ನೋಡಲಿ, ಅಲ್ಲಿ ನೋಡ ಈ ಕಡೆ ಮಾಡ್ತಿದ್ದಾನೆ. ಹೌದು, ಲೇಟ್ ಆಯ್ತು ಇವಾಗ ಮಳೆ ಕಾರಣ. ಐಸ್ ಸಿಕ್ಕೈತೆ ಅಂದ್ಬಿಟ್ಟು ನಮ್ಮ ಇದನ್ನು ಒಂದು ರೀಲ್ಸ್ ಮಾಡ್ಕೊಂಡ. ಯಾರು ನಿಂಗೆ ನೋಡ್ತಾವ ನೀವು? ಹಾಗೆ ಬಿರಿಯಾನಿ ಮತ್ತು ಹಾಗೆ ಒಂದು ತಂದೂರಿ ತೊಗೊಂಡು 3 ಜನನೂ ತಿನ್ಕೊಂಡು, ಆಮೇಲೆ ಲಾಸ್ಟಿಗೆ ಒಂದು ಐಸ್ ಕ್ರೀಮ್ ತೊಗೊಂಡು 3 ಜನ ಒಂದೊಂದು, 3 ಜನ ಅಲ್ಲ 4 ಜನ. ಮತ್ತು ಮುಗಿಲ್ ಒಂದು ತಿಂದ್ವಿ, ಎಲ್ಲರೂ ಶೇರ್ ಮಾಡ್ಕೊಂಡು ವಿಡಿಯೋಸ್ ನೋಡಿದ್ವಿ. ಅದಾದ್ಮೇಲೆ ನೋಡಿ ನನ್ನ ಮಗ ಒಂದೊಂದು ಸಿಕ್ಕ ನೋಡಿ ತಿಂತಾನೆ ಅಂತ. ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ ಇದೆ ನನ್ನ ಮಗನಿಗೆ. ಈಗ ನನ್ನ ಮಗನಿಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ರಿಗೂ ಇಷ್ಟ ಅದು ಸಮ್ಮರಲ್ಲಿ. ಆಮೇಲೆ ತಿಂದ್ಕೊಂಡು ಹೊರಗಡೆ ಬಂದ್ವಿ. ಹುಡುಕಿ ರೋಸ್ ತೊಗೊಳ್ಳಿ ಅಂತ ಇದ್ಲು, ಹಿಂಸೆ ಕೊಡ್ತಾಯಿದ್ಲು. ಇರಲಿ ಅಂದ್ಬಿಟ್ಟು 1-2 ರೋಸ್ ತೊಗೊಂಡಿದ್ವಿ. ಮೆಟ್ರೋ ಸ್ಟೇಷನ್ ಕಡೆ ಹೊರಟ್ವಿ. ಹೊರ್ತಾ ರೋಡಲ್ಲಿ 1-2 ವೀಡಿಯೋ ಮಾಡಿಕೊಂಡು ಹಾಗೆ ಫೋಟೋ ತಕ್ಕೊಂಡು. ಅದು ಆ್ಯಕ್ಚುಲಿ ಮೆಟ್ರೋ ಸ್ಟೇಷನ್ ಬಿಟ್ಬಿಟ್ಟು ಇನ್ನೂ 50 ಮೀಟರ್ ಮುಂದೆ ಹೊರಟೋಗಿದ್ವಿ ನಡ್ಕೊಂಡು. ಬಟ್ ವೆದರ್ ಒಂಥರ ಚೆನ್ನಾಗಿತ್ತು. ಎಲ್ಲ ಮಳೆ ಹುಯ್ದಿದ್ದ ಕಾರಣ ನೆಲ ಎಲ್ಲ ಫುಲ್ ಹಸಿರಾಗ್ಬಿಟ್ಟಿತ್ತು. ಏನೋ ಆರ್ಟಿಫಿಷಿಯಲ್ ಆಗಿ ಹಾಕ್ತಾರಲ್ಲ ಆ ಥರ
ಬಟ್ ಅದು ನ್ಯಾಚುರಲಾಗಿ ಚೆನ್ನಾಗಿತ್ತು, ಎಲ್ಲ ಎಲೆಗಳೆಲ್ಲ ಉದುರಿದ್ವು. ಸೊ ಮತ್ತು ನಾವು ಯೂ ಟರ್ನ್ ಹಾಕ್ಕೊಂಡು ಮೆಟ್ರೋ ಸ್ಟೇಷನ್ ಹತ್ರ ಬಂದ್ವಿ. ನಾನೇನು ಮೆಟ್ರೋ ಫುಲ್ ಖಾಲಿ ಇರುತ್ತೆ, ಹೋಗ್ತಿದ್ದಂಗೆ ಹತ್ಕೊಂಡ್ಬಿಡ್ಬೋದು ಅಂತ ಹೋದ್ರೆ ನೋಡಿದ್ರೆ ವೀರ್ ರಶ್ಶು. ಒಂದು ಇಲ್ಲ ಅಂದರೂ ಒಂದು ಅರ್ಧ ಗಂಟೆ ಎಷ್ಟು ಒಂದು 6-7 ಮೆಟ್ರೋ ಟ್ರೈನ್ ಬಿಟ್ಟಿದ್ದೀವಿ. ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ರಶ್. ನೆನ್ನೆ ಮಳೆ ಕಾರಣ ತುಂಬ ಜನ ಹೋಗೋಕ್ಕೆ ಹೆದ್ರ್ಕೊಂಬಿಟ್ರಂತೆ. ಸೊ ಹಂಗಾಗಿ ಎಲ್ಲ ಮಳೆ ನಿಂತ ಮೇಲೆ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇದು ನೋಡಿ ನಮ್ಮದು 2ನೇ ಟ್ರೈನು. ಫಸ್ಟ್ ಒಂದು ಟ್ರೈನ್ ಹೋಯಿತು, ಆಮೇಲೆ ಇನ್ನೂ ಬಿಟ್ವಿ, ಅದನ್ನೆಲ್ಲ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ಫಾರ್ ದ ಫಸ್ಟ್ ಟೈಮ್ ಗಾಯ್ಸ್ ಇಷ್ಟು ರಶ್ ಇರೋದು ನಾನು ನೋಡ್ತಾ ಇರೋದು. ಇಲ್ಲೇ ನಾನು ಓಲೆ ಬಿದ್ದೋಗೈತೆ, ಚಿನ್ನದ ಬೆಳ್ಳಿ ಓಲೆ ಓಳೆ ಬೆಳ್ಳಿ ಇಯರಿಂಗ್ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್. ಇವತ್ತು ಚರ್ಚ್ ಸ್ಟ್ರೀಟಿಗೆ ಬಂದು ಏನು ಮಾಡೋಕ್ಕಾಗಲ್ಲ. ಆರ್ಟಿಫಿಷಿಯಲ್ ಹಾಕಂತಿದ್ದೆ, ಈ ನಾಯಿ ಬಡ್ಕೊಂಬಿಡ್ತು ಬೇಡ ಅಂತ. ನಾಯಿ ಸಾರಿ ಏನಮ್ಮ ತೋರಿಸ್ತೀಯ? ಇದೇ ಫಸ್ಟ್ ಟೈಮ್ ನಾನು ಇಷ್ಟು ರಶ್ ಕ್ರೌಡ್ ಇರೋದನ್ನ ನೋಡ್ತಾ ಇರೋದು. ಮೆಟ್ರೋ ಸ್ಟೇಷನಲ್ಲಿ ಬಟ್ಟೆ ಚೇಂಜ್ ಮಾಡ್ತಾರೆ. 2ನೇದು ಬಿಟ್ಟೆ ಟ್ರೈನು. ಇನ್ನೂ ಎಷ್ಟೊಂದು ಜನ ಇದ್ದಾರೆ, ನೋಡೋಣ ಖಾಲಿ ಸಿಗುತ್ತಾ ಇಲ್ವಾ ಅಂತ. ಯಾಕೆಂದರೆ ಆಲ್ಮೋಸ್ಟ್ ನಾವೆಲ್ಲ ಮಾರ್ನಿಂಗ್ ಮಧ್ಯಾಹ್ನ ಸಾಯಂಕಾಲ ಅಷ್ಟರೊಳಗಡೆ ಬಂದೋಗ್ತಿದ್ವಿ. ಇಷ್ಟು ಲೇಟ್ ಯಾವಾಗ ಮಾಡ್ಕೊಂಡಿರಲಿಲ್ಲ. ಅದು ಒಂದು ಇವತ್ತು ಮಳೆ ಬೇರೆ. ನೋಡೋಣ ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಅಂತ ವಿಜಯನಗರ. ಆ ಗಾರ್ಡು ಎಲ್ಲರನ್ನೂ ದೂರ ದೂರ ತಳ್ತಿದ್ದ, ಏನು ಮಾಡೋದು ನಾವು ಗೊತ್ತಿಲ್ಲ. ಗಾಬರಿ ಆಗೋದ ಅವಯ್ಯನೇ. ನಾನೇ ಗಾಡಿ ಸೊ ಫೈನಲಿ ಇವತ್ತು ಚರ್ಚ್ ಸ್ಟ್ರೀಟ್ ನೋಡೋಕೆ ಬಂದು ಏನೇನೋ ಆಯಿತು. ಮಳೆ ಸಿಗಾಕೊಂಡು ಇಲ್ಲಿ ಮೆಟ್ರೋದಲ್ಲಿ ಒಂದು ಅರ್ಧ ಗಂಟೆ ಲೇಟ್ ಆಯಿತು. ಒಂದು 6 ಟ್ರೈನ್ ಬಿಟ್ಟು ಫೈನಲಿ ಒಂದು ಟ್ರೈನ್ ಬಂತು, ಅದಕ್ಕೆ ಕರ್ಕೊಂಡು ಬಂದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಿಗೋಣ ಮತ್ತೆ ಒಂದು ವ್ಲಾಗಲ್ಲಿ. ಟಾಟಾ, ಬೈ ಬಾಯ್, ಲವ್ ಯು ಆಲ್.